ಒಂದೆರಡು ಮೂರು ವರ್ಷದ ಹಿಂದೆ ಇದೇ ಅಂಡರ್ ಪಾಸ್ ಮುಳುಗಡೆಯಾಗಿತ್ತು. ಆ ಸಂದರ್ಭದಲ್ಲಿ ಅದೇ ಅಂಡರ್ ಪಾಸ್ ನಲ್ಲಿ ಟೆಕ್ಕಿಯೊಬ್ಬರು ಮೃತಪಟ್ಟಿದ್ರು. ಅನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಜೊತೆಯಲ್ಲಿ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಈಗ ಅದೇ ಅಂಡರ್ ಪಾಸ್ ಮತ್ತೆ ಮುಳುಗಡೆಯಾಗಿದೆ, ಮತ್ತೆ ಸಾವಿಗೆ ರಹದಾರಿ ಅನ್ನುವಂತೆ ವೆಲ್ಕಮ್ ಮಾಡುವಂತೆ ಕಾಣಿಸ್ತಾ ಇದೆ. ಇಡೀ ಬಸ್ ಹೋದ್ರೂ ಕೂಡ ಮುಳುಗುವಷ್ಟು 7 ರಿಂದ 8 ಫೀಟ್ ಅಷ್ಟು ನೀರು ತುಂಬಿಕೊಂಡಿರೋದಲ್ಲಿ ಅದನ್ನ ಗಮನಿಸ್ತಾ ಇದ್ವಿ. ಯಾವುದೇ ವಾಹನಗಳು ಹೋಗೋದಕ್ಕೆ ಆಗಲ್ಲ, ಹೋಗಬಾರದು ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಇಡೀ ಅಂಡರ್ ಪಾಸ್ ಇದೆಯಲ್ಲ, ಒಂದು ರೀತಿಯಲ್ಲಿ ಮೋರಿಯ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ಅಂಡರ್ ಪಾಸ್ ಇದು. ಇಲ್ಲಿವರೆಗೂ ಕೂಡ ಈ ಘಟನೆ ನಡೆದು ಸುಮಾರು ಗಂಟೆಗಳಾಗುವುದು. ಬೆಳಗ್ಗೆ ಬಂದು ಇಮಿಡಿಯೇಟ್ ಆಗಿ ಯಾವ ಕಾರ್ಯಗಳನ್ನ ಮಾಡಬೇಕು, ಎಲ್ಲಿ ಮರ ತೆರವು ಮಾಡಬೇಕು, ಎಲ್ಲಿ ರಸ್ತೆಗೆ ಅಡಚಣೆ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಜನರಿಗೆ ಎಲ್ಲಿ ಕಷ್ಟ ಆಗ್ತಾ ಇದೆ, ಅಲ್ಲಿ ಈ ತೆರವು ಕಾರ್ಯವನ್ನ ಮಾಡಬೇಕಾಗಿತ್ತು. ಇನ್ನೂ ಕೂಡ ಈ ನೀರನ್ನ ತೆರವು ಮಾಡಿಲ್ಲ. ಆ ಕಾರಣದಿಂದ ಕೆಆರ್ ಸರ್ಕಲ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು, ನಾನಾ ಅವಾಂತರಗಳು ಸೃಷ್ಟಿಯಾಗತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಕೆಆರ್ ಸರ್ಕಲ್ ನಲ್ಲಿರುವಂತಹ ಅಂಡರ್ ಪಾಸ್ ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂತಹ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದ್ರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು, ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂತಹ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ ನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂತಹ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ ಕೆಆರ್ ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿ ಈ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಿರುವಂತದ್ದು. ವಾಹನ ಸವಾರರು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡುವಂತ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನ ಎತ್ತಬೇಕು, ಈ ಒಂದು ರಸ್ತೆಯನ್ನ ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂತ ಕನಿಷ್ಠವಾದಂತ ಒಂದು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂತ ರೀತಿ ಕಾಣಿಸ್ತಾ ಇರುವಂತದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡಿ ಕೊಡುವಂತದ್ದು ಅಥವಾ ಇಲ್ಲಿರುವಂತಹ ನೀರೇನಿದೆ ಅದನ್ನ ಹೊರಗೆ ತೆಗೆದು ಹಾಕುವಂತ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ ನ ಅಗತ್ಯ ತುಂಬಾ ಇರುತ್ತೆ. ಆದ್ರೆ ಏಕಾಏಕಿ ಏನಾದ್ರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೆಆರ್ ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನ ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಒಂದೆರಡು ಮೂರು ವರ್ಷದ ಹಿಂದೆ ಇದೇ ಅಂಡರ್ ಪಾಸ್ ಮುಳುಗಡೆಯಾಗಿತ್ತು. ಆ ಸಂದರ್ಭದಲ್ಲಿ ಅದೇ ಅಂಡರ್ ಪಾಸ್ ನಲ್ಲಿ ಟೆಕ್ಕಿಯೊಬ್ಬರು ಮೃತಪಟ್ಟಿದ್ರು. ಅನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಜೊತೆಯಲ್ಲಿ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಈಗ ಅದೇ ಅಂಡರ್ ಪಾಸ್ ಮತ್ತೆ ಮುಳುಗಡೆಯಾಗಿದೆ, ಮತ್ತೆ ಸಾವಿಗೆ ರಹದಾರಿ ಅನ್ನುವಂತೆ ವೆಲ್ಕಮ್ ಮಾಡುವಂತೆ ಕಾಣಿಸ್ತಾ ಇದೆ. ಇಡೀ ಬಸ್ ಹೋದ್ರೂ ಕೂಡ ಮುಳುಗುವಷ್ಟು 7 ರಿಂದ 8 ಫೀಟ್ ಅಷ್ಟು ನೀರು ತುಂಬಿಕೊಂಡಿರೋದಲ್ಲಿ ಅದನ್ನ ಗಮನಿಸ್ತಾ ಇದ್ವಿ. ಯಾವುದೇ ವಾಹನಗಳು ಹೋಗೋದಕ್ಕೆ ಆಗಲ್ಲ, ಹೋಗಬಾರದು ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಇಡೀ ಅಂಡರ್ ಪಾಸ್ ಇದೆಯಲ್ಲ, ಒಂದು ರೀತಿಯಲ್ಲಿ ಮೋರಿಯ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ಅಂಡರ್ ಪಾಸ್ ಇದು. ಇಲ್ಲಿವರೆಗೂ ಕೂಡ ಈ ಘಟನೆ ನಡೆದು ಸುಮಾರು ಗಂಟೆಗಳಾಗುವುದು. ಬೆಳಗ್ಗೆ ಬಂದು
ಇಮಿಡಿಯೇಟ್ ಆಗಿ ಯಾವ ಕಾರ್ಯಗಳನ್ನ ಮಾಡಬೇಕು, ಎಲ್ಲಿ ಮರ ತೆರವು ಮಾಡಬೇಕು, ಎಲ್ಲಿ ರಸ್ತೆಗೆ ಅಡಚಣೆ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಜನರಿಗೆ ಎಲ್ಲಿ ಕಷ್ಟ ಆಗ್ತಾ ಇದೆ, ಅಲ್ಲಿ ಈ ತೆರವು ಕಾರ್ಯವನ್ನ ಮಾಡಬೇಕಾಗಿತ್ತು. ಇನ್ನೂ ಕೂಡ ಈ ನೀರನ್ನ ತೆರವು ಮಾಡಿಲ್ಲ. ಆ ಕಾರಣದಿಂದ ಕೆಆರ್ ಸರ್ಕಲ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಕೆಆರ್ ಸರ್ಕಲ್ ನಲ್ಲಿರುವಂತಹ ಅಂಡರ್ ಪಾಸ್ ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂತಹ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದ್ರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು, ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂತಹ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ ನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂತಹ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ ಕೆಆರ್ ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿ ಈ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಿರುವಂತದ್ದು. ವಾಹನ ಸವಾರರು ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡುವಂತಹ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನ ಎತ್ತಬೇಕು, ಈ ಒಂದು ರಸ್ತೆಯನ್ನ ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂತಹ ಕನಿಷ್ಠವಾದಂತಹ ಒಂದು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂತ ರೀತಿ ಕಾಣಿಸ್ತಾ ಇರುವಂತದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡಿ ಕೊಡುವಂತದ್ದು ಅಥವಾ ಇಲ್ಲಿರುವಂತಹ ನೀರೇನಿದೆ ಅದನ್ನ ಹೊರಗೆ ತೆಗೆದು ಹಾಕುವಂತಹ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ ನ ಅಗತ್ಯ ತುಂಬಾ ಇರುತ್ತೆ. ಆದ್ರೆ ಏಕಾಏಕಿ ಏನಾದ್ರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೆಆರ್ ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನ ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ. ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ.